ಇದ್ದನ ಕೌರವನ ಕಾಂಬ ತವ ಕದಿ ಸಂಜಯನೈತಂದ ಏನಾಗಬೇಕಾದದ್ದು ಏನಾಗಿ ಹೋಯಿತು. ವ್ಯಾಸ ಮಹರ್ಷಿ ಅನುಗ್ರಹಿಸಿರುವಂತಹ ಕರದ ಕನ್ನಡಿಯಿಂದ ಕುರುಕ್ಷೇತ್ರದ ವರ್ತಮಾನವನ್ನ ಕುರುಡನಾದಂತಹ ಧೃತರಾಷ್ಟ್ರನಿಗೆ ಹೇಳುತ್ತಾ ಇದ್ದವನು ನಾನು. ಹೀಗೆ ಭೀಷ್ಮ ಪರ್ವದಿಂದ ಪ್ರಾರಂಭಿಸಿದ ನಾನು ಶಲ್ಯಾವಸಾನದವರೆಗೆ ಸುದೀರ್ಘವಾಗಿ ರಣದ ವರ್ತಮಾನವನ್ನ ಹೇಳುತ್ತಾ ಹೇಳುತ್ತಾ ಹೋದ ನಾನು ಕೊನೆಯಲ್ಲಿ ಒಂದು ಮಾತನ್ನ ಹೇಳುವಂತ ಪ್ರಸಂಗ ಬಂತು. ಸುಯೋಧನ ಕುರುಕ್ಷೇತ್ರದಲ್ಲಿ ಕಾಣುವುದಿಲ್ಲವಲ್ಲ ಅಂತ ಹೇಳಿದಾಗ ಕುರುಡನಾದಂತ ಧೃತರಾಷ್ಟ್ರ ಕೆನ್ನೆಯ ಮೇಲೆ ಕಣ್ಣೀರನ್ನ ಸುರಿಸುತ್ತಾ, ಸಂಜಯ, ನನ್ನ ಮಗ ಎಲ್ಲಿಗೆ ಹೋದ, ಏನಾದ ಎಂಬುದನ್ನ ನೋಡಿ ಬಾ ಅಂತ ನನ್ನನ್ನ ಕರೆದು ಕಳುಹಿಸಿದರಲ್ಲ. ಇಲ್ಲಿ ಬಂದು ನೋಡಿದರೆ ಅಬ್ಬಾ, ಎಂಥ ಗಂಡೇ ಬಂದರು ಎದೆ ಒಡೆದು ಹೋಗಬೇಕು. ಎಲ್ಲಿ ನೋಡಿದರೂ ಕಾಗಿ ಹದ್ದುಗಳ ಹಾರಾಟ. ಅಷ್ಟೇ ಅಲ್ಲ, ಅರಮನೆಯ ಅಂಗಳದಲ್ಲಿ ನೋಡಿದರೆ ಮುತ್ತೈದೆಯರೆಲ್ಲ ಕರಿಮಣಿಯನ್ನು ಹರಿದು ಬಿಸಾಡಿ ಹೊರಳಾಡುತ್ತಿರುವಂತಹ ಕರಿಮಣಿಗಳ ರಾಶಿ. ಇಲ್ಲಿ ಬಂದು ನೋಡಿದರೆ ಮಾಂಸ ಮಧ್ಯಗಳ ಮಧ್ಯೆ ಹೊರಳಾಡಿ ವಿಲಿ ವಿಲಿ ಒದ್ದಾಡುತ್ತಿದ್ದ ಕರಿ ಹುಳುಗಳ ರಾಶಿ. ಒಂದೇ ಎರಡೇ. ಆದರೆ ಇಲ್ಲೆಲ್ಲಿ ಕತ್ತೆತ್ತಿ ಕಣ್ಣೆರಡಿಸಿ ಸುತ್ತ ಅತ್ತ ಇತ್ತ ನೋಡಿದರೂ ಕೌರವೇಶ್ವರ ಕಾಣುವುದಿಲ್ಲವಲ್ಲ. ಏನು ಮಾಡುವುದು? ಸರಿ, ಕಣ್ಣಿಗೆ ಕಾಣದೆ ಹೋದರೂ ಕಿವಿಗೆ ಕೇಳಿಸುತ್ತದೆ ಎಂಬ ನ್ಯಾಯೇನ ಕೌರವೇಶ್ವರನ್ನು ಹೆಸರಿಟ್ಟು ಕೂಗುತ್ತೇನಂತೆ. ಕಾಣುವ ಭಾಗ್ಯ ಇದ್ದರೆ ಕಂಡ ಕೌರವೇಶ್ವರ ಸುಯೋಧನ ಅನಭಿಷಿಕ್ತನೇ ಪ್ರಭು ಜಲದಂಕ ಚಕ್ರೇಶ್ವರ ಎಲ್ಲಿದ್ದೀಯ ಪ್ರಭು? ಸುಯೋಧನ ರಣಧಾರುಣಿಯೋರ್ವನೆ ಬರುತ್ತಿದ್ದ ಪ್ರಭು, ಯಾರಿರಬಹುದು? ನನ್ನ ಪಾಲಿಗೆ ಯಾರಿದ್ದಾರೆ? ಎಲ್ಲ ಭ್ರಮೆ ಗುರುಕುಲ ಸಾಮ್ರಾಟ ಬರುವಂತಾಗಿದೆ. ಏನು ಮಾಡೋಣ? ಕೌರವೇಶ್ವರ ಹತ್ತಿರವಾಗುತ್ತಾ ಇದೆಯಲ್ಲ. ಯಾರಿರಬಹುದು? ಯಾರ ತಿಲಕ ಧಾತುಗೆಡದೈ ತರುವ ಕುರುಕುಲನಾಥನನು ಕಾಣುತ್ತ ಸಂಜಯ ಓತು ಮನದಲ್ಲಿ ಚಿಂತಿಸುತ್ತ ಕಾಲ್ಗೆರಗಿ ಬೆಸಗೊಂಡ. ನಿನ್ನ ಪ್ರವೇಶ ಈವರೆಗೆ ಎಲ್ಲೆಲ್ಲೂ ಯಮನ ದಂಡ ಆಡುತ್ತಾ ಇದೆ. ಮೃತ್ಯು ಬಾಯಿದಳೆದು ನಿಂತಿದೆ ನುಂಗುವುದಕ್ಕೆ. ನಿಜ. ಇಂಥ ಭಯಂಕರತೆಯ ಮಧ್ಯದಲ್ಲಿ ನೀನು ನನ್ನನ್ನು ಕರೆಯುತ್ತಾ ಬರ್ತಾ ಇದೆಯಲ್ಲ ಸಂಜಯ. ಹೌದು ಪ್ರಭು. ಈ ಸಮ್ರಾಟರಿಂದ ಏನಾಗಬೇಕು ಸಂಜಯ? ನಾನು ನಿರೀಕ್ಷೆ ಇದ್ದು ಬಂದಿದ್ದಲ್ಲ, ನಿರೀಕ್ಷಿತವಾಗಿ ಬರುವ ಪ್ರಸಂಗ ಬಂತು. ಹೇಳು ಸಂಜಯ. ಓ ಪ್ರಭು, ಒಡವಿ ಪಾಲಕ ಭಾಗ್ಯದಾಯಕ ಒಡವಿ ಪಾಲಕ ಭಾಗ್ಯದಾಯಕ ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯದೆಲ್ಲಿಗೆ ನಡೆವ ಮೆಲ್ಲನಿ ನುಡಿಯದೆಲ್ಲಿಗೆ ನಡೆವ ಮೆಲ್ಲನಿ ಬಡಿವರಿ ಪೂಗಾಳ ಎಂಬು ಛಾಲಗಳ ಬಡಿವರಿ ಪೂಗಳ ಎಂಬ
ಎಂಬು ಛಲಗಳು ನುಡಿಯಡಗಿ ಹೀಗಾಯಿತೆ ಬಡಿವೆರಿ ಪೂಗಳು ಎಂಬು ಛಲಗಳು ನುಡಿಯಡಗಿ ಹೀಗಾಯಿತೆ ಪುಣ್ಯ ಫಲವೇ ಆ ಸಂಜಯ, ನೀನೇನು ಸಾಮಾನ್ಯದವನೇ? ಈ ಪೊಡವೆಗೆ ಪಾಲಕನಾಗಿ ಮೆರೆದವನು, ಚಕ್ರವರ್ತಿ ಪೀಠವನ್ನ ಅಲಂಕರಿಸಿದವನು, ಅನಭಿಷಿಕ್ತ ದೊರೆ ಅಂತ ಹೇಳಿಸಿಕೊಂಡವನು, ಅದನ್ನ ಜನ ಮೆಚ್ಚುವ ಹಾಗೆ ನಡೆಸಿಕೊಂಡು ಬಂದವನು. ನಾವು ನೀನು ಅಲ್ಲ, ನಮ್ಮವರ ನೀನು ಕೊಟ್ಟ ಅನ್ನವನ್ನ ಉಂಡದ್ದಕ್ಕಾಗಿ ಹೊಗಳುವ ಮಾತಲ್ಲ ಪ್ರಭು. ಸಂಜಯ, ಸಂಧಾನಕ್ಕಾಗಿ ಬಂದಿರುವಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ ಮಾತಲ್ಲವೇ? ಆರ್ಯರು ಭೂತಳದಿ ನಿನ್ನಯ ಭೂರಿ ಭಾಗ್ಯದ ಹೋಲಿಮೆಗೆ ಅಂತ ಬಾಯಿ ತುಂಬ ನಿನ್ನ ಕೇಳಿದ್ದಲ್ಲವೇ ಪ್ರಭು? ಅಂತಹ ಪಡವೆ ಪಾಲಕನಾಗಿ, ಅಂತಹ ಭಾಗ್ಯದಾಯಕನಾಗಿ, ಇಂತಹ ಈ ಸ್ಥಿತಿಯಲ್ಲಿ ಯಾರಿಗೂ ಏನನ್ನು ಹೇಳದೆ ಮೆಲ್ಲನೆ ಅಡಿಯಿಡುತ್ತಾ ಮುಂದಾಗ್ತಾ ಇದ್ದೀಯಲ್ಲ ಪ್ರಭು. ಸಂಜಯ, ವಿರೋಧಿಗಳ ಸ್ವರವನ್ನ ಕೇಳಿದರೆ ಬಡಿತೇನೆ ಎಂಬ ಛಲದ ಮಾತಿತ್ತಲ್ಲ ನಿನ್ನದು. ಯಾರು ಏನೇ ಕೇಳಿದರೂ ಪಾಂಡವರಲ್ಲಿ ದ್ವೇಷ ಇದ್ದಿದ್ದು ನನಗೆ ನೆಲಕ್ಕಾಗಿ ಅಲ್ಲ ಛಲಕ್ಕಾಗಿ ಅಂತ ತಾನು ಹೇಳಿದವರಲ್ಲವೇ ಪ್ರಭು? ಅಂತ ಛಲದ ಮಾತೆಲ್ಲವೂ ಅಡಗಿ ಹೋಯಿತೆ ಪ್ರಭು. ಸಂಜಯ, ಇಲ್ಲಿ ಈ ರೀತಿಯಲ್ಲಿ ಈ ಕಾಲುಗಳು ಹೋಗಬೇಕಾದದ್ದೇ? ಸಾವಿರ ಸಾವಿರ ಸಾಮಂತ ಅರಸು ಮಕ್ಕಳು ಕಪ್ಪಗಾಣಿಕೆಯನ್ನೆಲ್ಲ ತಂದು ಸುರುಹಿ ಅವರ ಮುಕಟವನ್ನ ತಂದು ಚಾಚಿದ್ದು ಇದೇ ಕೋಮಲವಾದ ಪಾದಕ್ಕಲ್ಲವೇ ಪ್ರಭು? ಅರಮನೆಯಲ್ಲಿ ಹೂವಿನ ಹಾಸಿಗೆ ಮೇಲೆ ನಡೆಯಬೇಕಾದ ಈ ಕಾಲುಗಳು ಇಂದು ರಕ್ತ ಸಿಕ್ತವಾಗಿರುವಂತ ರಣಭೂಮಿಯಲ್ಲಿ ನಡೆಯುವಂತ ಪ್ರಸಂಗ ಬಂತಲ್ಲ ಪ್ರಭು. ಸಂಜಯ, ಇದಕ್ಕೆಲ್ಲವೂ ನಿಮ್ಮ ಮಂದ ಬುದ್ಧಿ ಅಂತಲೇ ಹೇಳಬೇಕೆ ವಿನಃ ಮತ್ತಿನ್ನೇನನ್ನು ಹೇಳುವುದಕ್ಕೆ ಸಾಧ್ಯ ಹೇಳಿ ಪ್ರಭು? ನಿಜ ಸಂಜಯ, ಎಲ್ಲವೂ ಶಿವ ನಿಶ್ಚಯ. ಅಯ್ಯೋ, ನಾವು ಮಂದ ಭಾಗ್ಯರಾಗುವ ಕಾಲ ಬಂತಲ್ಲ ಪ್ರಭು. ಓ ಪೊಡವಿ ಪಾಲಕ ಭಾಗ್ಯದಾಯಕ. ಹೌದು ಪ್ರಭು. ಇನ್ನೆಲ್ಲಿಯ ಭಾಗ್ಯವೋ, ಇನ್ನೆಲ್ಲಿಯ ಪೊಡವಿಯೋ? ಇದಕ್ಕೆಲ್ಲ ಕಾರಣ ಏನು, ಕಾರಣ ಯಾರು ಎಂದು ಹುಡುಕುತ್ತಾ ಇದ್ದೀಯಾ? ನಿಜ ಸಂಜಯ, ಹೀಗಾಗುವುದಕ್ಕೆ ಹುಡುಕಿದೆ ಯಾರು ಸಿಗುವ ಹಾಗಿಲ್ವೋ? ಅಂದರೆ ನನ್ನ ಒಂದು ಮಾತನ್ನ ಕೇಳು ಸಂಜಯ. ಏನು ಪ್ರಭು? ಆದಡಲೆ ಸಂಜಯನೇ ನೀ ಕೇಳು. ಆದಡಲೆ ಸಂಜಯನೇ ನೀ ಕೇಳು. ಆದಡಲೆ ಸಂಜಯನೇ ನೀ ಕೇಳು. ಆದಿ ಸುಕೃತ ವಿಶಾಲವನವದು. ಆದಿ ಸುಕೃತ ವಿಶಾಲ ವನವದು. ವಿಶಾಲವನವದು ವನವದು ವನವದು ಸಿಗುರೆ ವಿಶಾಲವನವದು ಸಿಗು
ಜಾರಿದರೆ ಜಯಸಿರಿಯೋ ಎನ್ನಯ ಜಯಸಿರಿಯೋ ಜಾರಿದಡೆ ಜಂಗುಳವ ಜಾರಿದರೆ ಎನ್ನಯ ಜಯಸಿರಿಯು ಜಂಗುಳವ ಜಾರಿದರೆ ಎನ್ನಯ ಜಯಸಿರಿಯು ಜಂಗುಳವ ಜಾರಿದರೆ ಜಂಗುಳವ ಜಾರಿದರೆ ಜಾರಿದರೆ ಆಧರಿಸುವವರ್ಯಾರು 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 ವಿಧಿ ಬರೆದ ಆದಿ ಅಕ್ಷರಕ್ಕಿನ್ನು ಪ್ರತಿಕೂಲಾದಿ ಉಂಟೆ ಬರದ ಆದಿ ಅಕ್ಷರಕ್ಕಿನ್ನು ಪ್ರತಿಕೂಲಾದಿ ಉಂಟೆ ಪ್ರತಿಕೂಲಾದಿ ಉಂಟೆ ಎಂದು ಕಂಬನಿ ತುಂಬುತು ಸುರಿದನು ಆದಡೆಲೆ ಸಂಜಯನೆ ನೀ ಕೇಳು ನೀ ಕೇಳು ನೀ ಕೇಳು ನೀ ಕೇಳು ಸಂಜಯ ಪ್ರಭು ಆದಡಲೆ ಸಂಜಯನೆ ನೀ ಕೇಳು. ಏನು ಪ್ರಭು? ನಾನು ಏನು ಹೇಳಲಿ ಸಂಜಯ? ಅಂದ್ರೆ ನನ್ನ ಗತಜೀವನ ಇತಿಹಾಸವನ್ನ ಹೇಳಲೆ, ಹ ಇಂದಿನ ದುರಂತದ ಕಥೆಯನ್ನ ಹೇಳಲೆ, ಹ ಮುಂದೆ ಆಗಬಹುದಾದ ಹ ಹೇಳಲಾರ ಸುಯೋಧನ, ಅಳೆಯಲಾರ ಸುಯೋಧನ. ಏನು ಪ್ರಭು? ಆದರೆ ಒಂದು ಮಾತನ್ನು ಮಾತ್ರ ನಮ್ಮ ಸಂಜಯ, ಸುಕೃತದ ಫಲ ಸುಕೃತ ಇದ್ದ ವಿನ ಪ್ರಪಂಚದಲ್ಲಿ ಮನುಷ್ಯನೇ ಯಾವುದು ಸಿಕ್ಕಲಾರದು ದಕ್ಕಲಾರದು ಎನ್ನುವುದಕ್ಕೆ ನನ್ನ ಜೀವನವೇ ಉದಾಹರಣೆ ಅಲ್ವೇ? ಹೌದು. ಪೂರ್ವಾರ್ಜಿತದ ಆ ಕರ್ಮದ ವಿಶೇಷತೆಯಿಂದಾಗಿ ನನ್ನ ಪಾಲಿನ ಜಯದ ವನ ಎಲ್ಲೆಲ್ಲೂ ಹರಡಿತ್ತು. ಜಯದ ವೃಕ್ಷ ಆಕಾಶವನ್ನು ಮುತ್ತಿಡುತ್ತಾ ಇತ್ತು. ಆದ್ರೆ ಏನ್ ಮಾಡೋಣ? ಏನು ಪ್ರಭು? ನನ್ನ ದುರ್ದೈವ ಪಾಂಡವರೆನ್ನುವ ಮದಭರಿತ ಆನೆಗಳ ತುಳಿತದಿಂದ ನುಚ್ಚು ನೂರಾಗಿ ಮುರಿದು ಬಿದ್ದು ಹೋಗಿದೆ ಸಂಜಯ. ಇನ್ನೇನಿದೆ ಹೇಳು? ಜಯದ ಮಾಲೆ ನನ್ನಿಂದ ಜಾರಿದೆ, ಪಾಂಡವರನ್ನು ಹೋಗಿ ಸೇರಿದೆ. ಇನ್ನೇನಿದೆ ಸಂಜಯ? ನಿನ್ನಂತ ಮಹಾನುಭಾವರು ಆಡಿದ ಒಂದು ಮಾತು ಏನು ಪ್ರಭು ನೆನಪಿಗೆ ಬರುತ್ತದೆ. ಏನು? ಜಲ ಮಧ್ಯೆ ಪ್ರವೇಶ ಮಾಡಿದವ, ಬೆಂಕಿ ಮಧ್ಯೆ ಪ್ರವೇಶ ಮಾಡಿದವ, ಯುದ್ಧ ಕ್ಷೇತ್ರಕ್ಕೆ ಹೋದವ, ಸರಿ, ಮತ್ತೆ ಪುನಃ ಬರಬೇಕು ಅಂತ ಆದ್ರೆ ಪುಣ್ಯ ಇದ್ದರೇನೆ ಬರುತ್ತಾರೆ ಎನ್ನುವ ನುಡಿ ಸತ್ವಯುತವಾದ್ದು ಎಂಬುದು ಈಗ ಅರ್ಥವಾಗಿದೆ. ನನ್ನ ಪುಣ್ಯದ ಫಲ ಇದು ಎಲ್ಲ ದುರಂತವನ್ನು ಕಾಣಿಸುತ್ತಾ ಇದೆ. ಇದಕ್ಕೆ ಮತ್ತೊಂದು ಉದಾಹರಣೆ ಇದೆ. ಏನು ಪ್ರಭು? ಕಾಣುವ ಪ್ರಪಂಚದಲ್ಲಿ ಕಾದಿರುವಂತಹ ದೈವದ ಕೈವಾಡ ಒಂದು ನಡೀತದೆ, ಅದು ವಿಧಿ. ಆ ವಿಧಿಯ ವಿನಃ ಪ್ರಪಂಚದಲ್ಲಿ ಏನು ನಡೆಯಲಾರು ಎನ್ನುವುದಕ್ಕೆ ಅನೇಕ ಉದಾಹರಣೆಯ ಪ್ರಪಂಚದಲ್ಲಿ ಸಿಗ್ತದೆ. ಸರಿ, ನನ್ನ ಹಣೆಯಲ್ಲಿ ಬರೆದದ್ದೇ ಇಷ್ಟೋ, ವಿಧಿ ಕೊಟ್ಟದ್ದನ್ನ ಸ್ವೀಕರಿಸಿದ್ದೇನೆ, ವಿಧಿ ತೋರಿಸಿದಂತ ಹೊರಟಿದ್ದೇನೆ. ಹೋಗು ಸಂಜಯ, ಹೋಗು. ಈ ಮೊದಲು ನೀನು ಹೇಳಿದ ಮಾತು ವಿಧಿಯ ಪ್ರಯತ್ನಕ್ಕಿಂತಲೂ ಪುರುಷ ಪ್ರಯತ್ನವೇ ಮೇಲು ಅಂತ ಸಾಧಿಸಿ ತೋರಿಸುವುದಕ್ಕೆ ಮುಂದಾದವನು ಇವನಿಗೆ ಸಾಧಿಸಿ ಬಂದವನು. ಹೀಗೆಲ್ಲ ನಡೆಯುವುದಕ್ಕೆ ವಿಧಿ ಕಾರಣ ಅಂತಾದರೆ ತಮ್ಮ ತೀರ್ಮಾನ ಮುಂದೇನು ಪ್ರಭು? ಈ
ಎಲವೋ ಸಂಜಯ ಕೇಳು ಎಲವೋ ಸಂಜಯ ಕೇಳು ಎಲವೋ ಸಂಜಯ ಕೇಳು ಏನ ಪೇಳಲಿ ನಿನಗೆ ಏನ ಪೇಳಲಿ ನಿನಗೆ ತನ್ನಯ್ಯ ಕಟ್ಟಿಬನು ಕಟ್ಟಿವೆ 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 ತನ್ನಯ್ಯ ಕಟ್ಟಿಬನ್ನು ಮಾಡು ತನ್ನ ಎದನು ನಾಣ ಪ್ರಭು ಎಲ್ಲವನ್ನು ಕಳ್ಕೊಂಡೆ, ಹ ಎಲ್ಲವನ್ನೂ ಕಳ್ಕೊಂಡೆ. ನಿಜ, ಮಕ್ಕಳನ್ನು ಕಳ್ಕೊಂಡೆ. ಸರಿ, ನನ್ನ ಪಾಲಿಗೆ ಯಾರು ಇಲ್ಲ, ಹೌದು. ಯಾರೂ ಇಲ್ಲ ಎಂದು ಭಾವಿಸಬೇಡ. ಮತ್ತೆ ನಾನು ನಂಬಿದ ಹ ಛಲ ಹ ನನ್ನ ಅಂತರ್ಯದಲ್ಲಿ ಮಸದೆ ಇದೆ. ಹ ಛಲದ ಕತ್ತಿಯಿಂದ ಪಾಂಡವರ ಕತ್ತನ್ನ ಕತ್ತರಿಸಿ ಹೋಗಿದ್ದೇನೆ. ನಾಳೆ ಹೋಗು. ಪ್ರಭು, ನಿಮ್ಮ ಬಲದ ಬಗ್ಗೆ ನನಗೆ ಶಂಕೆ ಇದ್ದು ನಾನು ಈ ಮಾತನ್ನ ಹೇಳುವುದಕ್ಕೆ ಮುಂದಾಗ್ತಾ ಇಲ್ಲ. ಆದರೆ ಸದ್ಯದ ರಣದ ಸ್ಥಿತಿ ನೀವು ತಿಳಿದ ಹಾಗಿಲ್ಲ ಪ್ರಭು. ಅಂದ್ರೆ ಮಾಂಸವನ್ನೇ ತಿನ್ನು ಬದುಕುವ ಹುಲಿಯೇ ಆದರೂ ಹುಲಿ ಮಾಂಸವನ್ನ ತಿನ್ನುವುದಿಲ್ಲ, ಸಿಂಹದ ಮಾಂಸವನ್ನ ತಿನ್ನುವುದಿಲ್ಲ. ಕುರುಕ್ಷೇತ್ರದ ಸದ್ಯದ ಸ್ಥಿತಿ ಮನುಷ್ಯರನ್ನ ತಿಂದು ಸಂತೋಷ ಪಡುವಂತ ಕಾಲ ಬಂದು ಹೋಗಿದೆ ಪ್ರಭು. ಈಗಾಗಲೇ ನಿಮ್ಮ ತಮ್ಮನಾಗಿರುವ ದುಶ್ಯಾಸನ ಉರವನ್ನ ಬಗೆದು ಕರವನ್ನ ಹರಿದು ರಕ್ತವನ್ನ ಮಾರಿರುವ ಮರುತ ಸುತಾನಿದ್ದಾನಲ್ಲ ಪ್ರಭು. ಮರುತ ಹೋಗಿ ಮೆಟ್ಟುತ್ತೇರಿ. ಅವನ ಉಡುವರ ಬಗ್ಗೆ ಕಣ್ಣು ಉಗಿದು ಮಾಲೆಯಾಗಿ ಧರಿಸುತ್ತೇರಿ. ಮಿಕ್ಕ ಭಗವಂತನ ಕೊಂದು ಮಾರಿಗೆ ಉತ್ತರ ಕೊಡ್ತೇನೆ. ಹೋಗು ಪ್ರಭು. ನಿಮ್ಮ ಈ ಉತ್ಸಾಹದ ಈ ಸಂದರ್ಭವನ್ನ ಕಂಡಾಗ ನನಗೇನೋ ಭರವಸೆ ಮೂಡ್ತಾ ಉಂಟು. ಆದರೆ ಈ ಕುರುಕ್ಷೇತ್ರದಲ್ಲಿ ನಿಮ್ಮನ್ನ ಕಾಣುವುದಕ್ಕೆ ನಾನಾಗಿ ಬಂದವನಲ್ಲ. ಮತ್ತೆ ಪ್ರಭುಗಳಾದ ನಿಮ್ಮ ತಂದೆಯಾದ ಭೂಪತಿಗಳೇ ನನ್ನನ್ನ ಕಳಿಸಿದ್ದಾರೆ ಪ್ರಭು. ಯಾಕೆ? ನಿಮ್ಮ ತಂದೆ ಧೃತರಾಷ್ಟ್ರ ಭೂಪತಿಗೆ ನಿಮ್ಮ ಮಗನನ್ನ ಕಂಡಿದ್ದೇನೆ ಅಂತ ನಾನು ಹೇಗೆ ಹೇಳಬೇಕು? ನಿಮ್ಮ ತೀರ್ಮಾನವನ್ನು ಏನಂತ ಹೇಳಲಿ ಪ್ರಭು? ನನ್ನ ತಂದೆಯವರು ಹೌದು, ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ಪೇಳು ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ಪೇಳು ಇಂದು ಜನನಿಗೆ ದುಡದೊಳಿನಿತೆಲ್ಲ ತಿಳುಗು ಇಂದು ಜನನಿಗೆ ದುಡದೊಳಿನಿತೆಲ್ಲ ತಿಳು ಈ ಸಮಯದಲ್ಲಿ ನನ್ನ ತಂದೆಯವರಿಗೆ ಯಾವ ಸಮಾಧಾನ ನೀಡಲಿ ಹೇಳು? ಸಂಜಯ ಪ್ರಭು, ಹುಟ್ಟಾಕು ನಾನು ನಿಜ ಈ ಪ್ರಪಂಚವನ್ನೇ ಕಂಡಿಲ್ಲ. ಹೌದು, ನನ್ನ ತಂದೆಯ ಜೀವನಕ್ಕೊಂದು ಸಮಾಧಾನ ಇತ್ತು. ತನ್ನ ಪಾಲಿಗೆ ನೋಡುವ ಕಣ್ಣಿಲ್ಲವಾದ್ರು ನನ್ನ ಮಕ್ಕಳೆನ್ನುವ 100 ಕಣ್ಣುಗಳಿವೆ. ನಿಜ, ಆ ಬೆಳಕು ತನಗೆ ಸಿಗ್ತದೆ ಎಂದು 100 ಕಣ್ಣುಗಳಿದ್ದು ನನ್ನ ಅಪ್ಪರ ಜೀವನದಲ್ಲಿ ಯಾವ ಬೆಳಕನ್ನು ನೀಡಿದೆವು ಹೇಳು ಸಂಜಯ? ಅದು ನನ್ನ ಅಪ್ಪ ಕ್ಷತ್ರಿಯ ತಾನೆ. ಹೌದು, ಕ್ಷಾತ್ರೋಚಿತವಾದ ವ್ಯಕ್ತಿತ್ವ ಎಂಬುದನ್ನು ಚೆನ್ನಾಗಿ ಬಲ್ಲ. ನಿಜ, ನನ್ನ ಅಪ್ಪರಿಗೆ ತಾರತಮ್ಯ ಜ್ಞಾನ ಇದ್ದು ನನಗೆ ವಿವರವಾಗಿ ಹೊಸದಾಗಿ ಹೇಳಬೇಕಾದಿಲ್ಲ. ಈ ಸಮಯದಲ್ಲಿ ಯಾವ ಧೈರ್ಯದ ಮಾತು ಬೇಕು ಅದನ್ನು ಹೇಳು, ಸಮಾಧಾನ ಪಡಿಸು. ಪ್ರಭು, ನಿಮ್ಮನ್ನ ಪಡೆದಂತ ತಂದೆಯ ಏನೋ ಮಾತುಗಳಿಂದ ಸಮಾಧಾನ ತಂದೆಯ ನಿಮ್ಮ ವಿಶ್ವಾಸ ಉಂಟು. ಮತ್ತೆ ಆದರೆ ನಿಮ್ಮನ್ನ ಹಡೆದು ಭೂಮಿಯ ಬೆಳಕನ್ನ ಕಾಣಿಸಿರುವಂತ ನಿಮ್ಮ ತಾಯಿಗೆ ಏನಂತ ಹೇಳಲಿ ಪ್ರಭು? ಅಮ್ಮ 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 ಎಂದು ಕೂಗಿತು ನನ್ನ ಅಂತರಂಗ. ಈ ಲೋಕದಲ್ಲಿ ಮಾತ್ರ ಋಣಕ್ಕಿಂತ ದೊಡ್ಡ ಋಣ ಮತ್ತೊಂದಿಲ್ಲ. ನನ್ನ ಅಮ್ಮ ಪುಣ್ಯಗರ್ಭ, 100 ಮಕ್ಕಳನ್ನ ಹಣದ ಈ ಪುಣ್ಯಗರ್ಭ ಎಂದು ಹಿರಿ ಹಿಗ್ಗಿದ್ದಳು. ನಿಜ, 100 ಮಕ್ಕಳು ಹುಟ್ಟಿ ನನ್ನ ತಾಯಿಯ ಜೀವನದಲ್ಲಿ ಯಾವ ಸಮಾಧಾನ ನೀಡಿದೆವು ಹೇಳು? ಕ್ಷಣ ಕ್ಷಣಕ್ಕೆ ಕಣ್ಣೀರು,
ಗೋಳೆ ವಿನಃ ಅದರ ಆಚೆ ಏನು ಕೊಡ್ಲಿಲ್ಲ. ಒಂದು ಮಾತು ಹೇಳ್ತೀಯ? ಏನು ಪ್ರಭು? ಅಮ್ಮ, ಈ ಜನ್ಮದಲ್ಲಿ ನಿನ್ನ ಋಣವನ್ನು ತೀರಿಸಲಿಕ್ಕೆ ಅಸಾಧ್ಯನಾದ ನಿನ್ನ ಹತಭಾಗ್ಯ ರಥದೃಷ್ಟಾಯಿ ಮಗನ ಕ್ಷಮಿಸಿಬಿಡಮ್ಮ. ಮತ್ತೊಂದು ಜನ್ಮ ಇದ್ದದ್ದೇ ಸತ್ಯ ಅಂತ ಆದ್ರೆ ನಿನ್ನ ಉದರದಲ್ಲಿ ಬಂದು ಆ ಪವಿತ್ರವಾದಂತ ಮಾತೃಢವನ್ನ ತೀರಿಸುತ್ತೇನೆ ಎಂಬುದನ್ನ ಹೇಳ್ಬಿಡು ಸಂಜಯ. ಪ್ರಭು ಹೇಳ್ಬಿಡು. ತಂದೆ ತಾಯಿಗೆ ಸಮಾಧಾನದ ಉತ್ತರವನ್ನ ಹೇಳಿ ಏನು? ಆದರೆ ಎಲ್ಲವೂ ಕಳೆದು ಹೋಗಲಿ, ಎಲ್ಲರೂ ಕಳೆದು ಹೋದರೆ ಏನು? ನನ್ನ ಮಾಂಗಲ್ಯ ಭಾಗ್ಯವನ್ನು ಶಾಶ್ವತವಾಗಿ ಇರಲಿ ಅಂತ ಸದಾ ದೇವರ ಪಾದವನ್ನು ಮರೆ ಹೊಕ್ಕು ಅನವರತವು ಚಿಂತಿಸುತ್ತಿರುವಂತ ನಿಮ್ಮ ಮಡದಿ ಭಾನುಮತಿಗೆ ಏನಂತ ಉತ್ತರಿಸಲಿ ಪ್ರಭು? ನನ್ನ ಮಂಗಲ ಲಕ್ಷ್ಮಿಗೆ ಏನು ಹೇಳ್ತೀಯಪ್ಪ? ಏನಂತ ಏನಾದ್ರೂ ಹೇಳಬೇಡ ಸಂಜಯ. ಏನಂತ ಹೇಳಬೇಕು? ಕೊನೆಯ ಕಾಲದಲ್ಲಿ ಗಂಡನಾದವ ಹೆಂಡತಿಗೆ ಒಂದು ಸಮಾಧಾನ ಮಾತನ್ನು ಆಡಲಿಲ್ಲ ಅಂತಾದ್ರೆ ಆ ಗಂಡತನಕ್ಕೆ ಯಾವ ಬೆಲೆ ಇದೆ? ನಿನ್ನ ಗಂಡ ಸತ್ತು ಹೆಣವಾಗಿ ಬಿದ್ದಾಗ ಧಗಿಸುವ ಅಗ್ನಿ ನುಂಗುತ್ತಿರುವ ಕಾಲದಲ್ಲಿ ಸತಿ ಧರ್ಮಕ್ಕನುಸಾರವಾಗಿ ಸಹಗಮನ ಮಾಡಿಬಿಡು ಅಂತ ಹೇಳು. ಕೊನೆಯ ಕಾಲದಲ್ಲಿಯೂ ನಾವು ಒಟ್ಟಾಗಿ ಹೋಗ್ತೇವೆ. ಇನ್ನು ನನ್ನ ಅರಮನೆಯಲ್ಲಿ ನನಗಾಗಿ ಮಕ್ಕಳನ್ನು ಕಳ್ಕೊಂಡವರಿದ್ದಾರೆ, ನನಗಾಗಿ ಸೌಭಾಗ್ಯ ತಿರುಗಮೆ ಒರೆಸಿಕೊಂಡವರಿದ್ದಾರೆ, ಹೌದು, ನನಗಾಗಿ ಮಾಂಗಲ್ಯ ಭಾಗ್ಯವನ್ನ ಕಳೆದುಕೊಂಡವರಿದ್ದಾರೆ. ಹೌದು ಪ್ರಭು. ಅಂಥವರಿಗೆಲ್ಲ ಹೇಳು, ನಿಮ್ಮೆಲ್ಲರ ಒಡೆಯ ಭಾಗ್ಯದಾಯಕ ನಾಳೆ ಹೇಳ್ಬೇಡು ಪ್ರಭು, ಹೇಳ್ಬೇಡು ಸಂಜಯ. ಈ ಎಲ್ಲ ತೀರ್ಮಾನವು ಅಲ್ಲಾಹ ನಿಮ್ಮ ಜಯದ ಮಾಲೆ ಸಿಕ್ಕುವುದು ನಾಳೆ ಅಂತ ಆಯ್ತಲ್ಲ ಪ್ರಭು? ಹೌದು. ನಾಳೆ ಎನ್ನುವುದು ಬರಬೇಕು ಅಂತಾದರೆ ಈ ದಿನ ಒಂದು ಕಳಿಯಬೇಕಲ್ಲ ಪ್ರಭು? ಈ ದಿನವನ್ನ ಎಲ್ಲಿ ಹೇಗೆ ಕಳೆಯುತ್ತೀರಿ ಪ್ರಭು? ಇದೆ ಸರೋವರ ಬಂದೋ ಇದೆ ಸರೋವರ ಒಂದು ಇಲ್ಲಿಗೆ ಸಮೀಪದಲ್ಲಿ, ಇಲ್ಲಿಗೆ ಸಮೀಪದಲ್ಲಿ ಹುದುಗಿರುವೆ 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 ನೈ ಭಾಗ್ಯಗಳ ಒರಿಯ ದಂದದಲ್ಲಿ ಇಲ್ಲಿಯ ಸಮೀಪದಲ್ಲಿ ಕಾಡ್ತಾ ಇದೆಯಲ್ಲ ದ್ವೈಪಾಯನ. ಹೌದು. ಆ ಸರೋವರಕ್ಕಾಗಿ ಹೋಗುತ್ತೇನೆ, ಅಲ್ಲಿ ಮುಳುಗಿರುತ್ತೇನೆ ಸಂಜಯ, ಮುಳುಗಿರುತ್ತೇನೆ. ತಪ್ಪಾಗಿ ತಿಳಿಬೇಡ. ಛಲದಂಕ ಮಲ್ಲನಾಗಿರುವ ಸುಯೋಧನ ಕೊನೆಯಲ್ಲಿಯೂ ಇಂಥ ಮಾರ್ಗವನ್ನು ಅವಲಂಬಿಸಿದರೆ ನನಗೂ ಅನುಮಾನ ಇತ್ತು. ಕುರುಕ್ಷೇತ್ರ ದಾಳಿಯಲ್ಲಿ ಸಾಗಿ ಬರುವ ಕಾಲದಲ್ಲಿ ನನ್ನ ಮುತ್ತದ್ದನ್ನು ನೋಡಿದೆ, ಅಜ್ಜ ಎಂದು ಕೈ ಮುಗಿದೆ. ಆದರೆ ಕಣ್ಣು ತೇಲಾರ ಸ್ಥಿತಿಯಲ್ಲಿದ್ರು. ಪ್ರಯತ್ನ ಪಟ್ಟು ಕಣ್ಣು ತೆರೆದು ನನ್ನನ್ನು ನೋಡಿ, ಮೊಮ್ಮಗನೇ ಬದುಕಿದ್ದೀನಪ್ಪ. ಹೌದು ಅಜ್ಜ ಅಂದೆ. ಮಗನೇ, ಕೊನೆಯ ಕಾಲದವರೆಗೆ ನಿನ್ನ ಬದುಕಿನ ಹೋರಾಟ ಸಾಗಲಿ ಮಗನೇ. ಜಲಸ್ತಮನ ಮಹಾವಿದ್ಯೆಯನ್ನು ಉಪದೇಶ ಮಾಡುತ್ತೇನೆ ಎಂದು ಆ ವಿದ್ಯೆಯನ್ನು ಉಪದೇಶ ಮಾಡಿದ್ದಾನೆ. ಆ ವಿದ್ಯೆ ಬಲದಿಂದ ಇಂದು 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 ಸುಖವಾಗಿ ಕಾಲ ಕಳಿತೇನೆ. ನಾಳೆ ಹೋಗು ಸಂಜಯ, ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು. ಈ ಶಬ್ದ ಮತ್ತೊಬ್ಬರಿಗೆ ಕಿವಿ ಬೀಳಬಾರ್ದು. ಹೋಗು, ಭಾಗ್ಯ ಇದ್ದರೆ ಯೋಗ ಇದ್ದರೆ ಮತ್ತೆ ಬಂದು ಕೇಳುತ್ತೇನೆ. ಎಲ್ಲಿ ನೋಡಿದರಲ್ಲಿ ಭೂತರವೋ ಪ್ರಿಯತರವೋ
ತೂಗಾಟ, ಅದು ಕಾಗೆಗಳು ಗೂಗೆಗಳು ನಮ್ಮವರ ಹಣವನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತಿರುವ ಸನ್ನಿವೇಶ. ಇಂತಹ ಸನ್ನಿವೇಶವನ್ನು ನೋಡಬಾರ್ದು. ಬಹುಬೇಗ ದ್ವೈಪಾರ ಸೇರ್ತೀರಿ. ಯಾರಾದರೂ ವಿರೋಧಿಗಳು ಬಂದು ನೋಡಿದ್ರೆ ಯಾರೋ ಸರೋವರಕ್ಕೆ ಇಳಿದು ಸ್ನಾನವನ್ನು ಅನುಷ್ಠಾನ ಪೂರೈಸಿ ಮೇಲದ್ದು ಹೋದ ಅನುಭವ ಬರುವ ರೀತಿಯಲ್ಲಿ ಹಿಂಗಾಲಿಂದ ಹೋಗಿ ಮುಳುಗಿರ್ತೇನೆ. ಅಜ್ಜ, ಗಂಗಾತನಯ ತನಗೆ ಕರುಣಿಸಿದ ಜಲಸ್ತಂಭನ ಸುವಿದ್ಯೆಯ ಅರಿತು ಮನದಿ ಜಲಸ್ತಂಭ ತನಗೆ ಕರುಣಿಸಿದ ಜಲಸ್ತಂಭನ ವಿದ್ಯೆಯನರಿತು ಮನದಿ ದ್ವೈಪಾಯನ ಕೊಳದೆಡೆಗೆ ಮೈಚಾಚಿದನು. ಕೊಳದೆಡೆಗೆ ಮೈಚಾಚಿದನು ಏನೆಂಬೆ ದುರ್ಗತಿಯ, ಏನೆಂಬೆ ದುರ್ಗತಿಯ.